ಹಾಯ್ ಫ್ರೆಂಡ್ಸ್, ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಉದ್ದ ಕೂದಲನ್ನು ಹೇಗೆ ಬೆಳೆಸ್ಕೊಳ್ಳೋದು ಅಂತ ನೋಡೋಣ. ಫ್ರೆಂಡ್ಸ್, ಈ ರೆಮಿಡಿಯಿಂದ ಉದ್ದ ಕೂದಲು ಬೆಳೆಯೋದ್ರ ಜೊತೆಗೆ ಸ್ಟ್ರಾಂಗ್ ಆ್ಯಂಡ್ ಬ್ಲ್ಯಾಕ್ ಕೂಡ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾವು ನೋಡೋಣ ಫ್ರೆಂಡ್ಸ್. ಬಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ಕೂದಲುದ್ರ ಸಮಸ್ಯೆಯಿಂದ ಬಳಲ್ತಿದ್ರೆ ಫ್ರೆಂಡ್ಸ್, ಈ ರೆಮಿಡಿ ನಿಮ್ಮ ಸಮಸ್ಯೆಗೆ ಒಂದು ಫುಲ್ ಸ್ಟಾಪ್ ಇಡುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ ನಾವು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ ತುಂಬಾ ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋಕ್ಕೆ ಇದು ಸಹಾಯಕಾರಿಯಾಗುತ್ತೆ. ಆ್ಯಂಡ್ ಇದನ್ನು ನೀವು ವೀಕ್ಲಿ 2 ಸತಿ ರಿಪೀಟ್ ಮಾಡೋದ್ರಿಂದ ನೀವು ಕೂದಲುದ್ರ ಸಮಸ್ಯೆನ ಕಂಪ್ಲೀಟಾಗಿ ನಿವಾರಿಸ್ಕೋಬೋದು. ಸೊ ಆ ಸುಲಭವಾಗಿರೋ ರೆಮಿಡಿ ಏನು ಅಂತ ನೋಡೋಣ ಫ್ರೆಂಡ್ಸ್. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೂ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದು ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಇನ್ನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ. ಫ್ರೆಂಡ್ಸ್, ಲೈಕ್ ಮಾಡ್ತಿರಲ್ವ? ನಮಗೆ ಈ ರೆಮಿಡಿ ಮಾಡೋದಕ್ಕೆ ಬೇಕಾಗಿರೋ ಫಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಕಾಲೋಂಜಿ ಸೀಡ್ಸ್. ಫ್ರೆಂಡ್ಸ್, ಕಾಲೋಂಜಿ ಸೀಡ್ಸ್ ಬಂದ್ಬಿಟ್ಟು ನಮ್ಮ ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ಇದನ್ನು ನೀವು ಪುಡಿ ಮಾಡ್ಕೋಬೇಕು. ಆ್ಯಂಡ್ ನಿಮಗೆ ಜಾಸ್ತಿ ಬೇಕಾಗಿದ್ದರೆ ನಾ ಹೇಳೋ ಅಳತೆಯಲ್ಲಿ ನೀವು ಡಬಲ್ ಆರ್ ಟ್ರಿಪಲ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ನಾನು ಹೀಗೆ ಪೌಡರ್ ಮಾಡ್ಕೊಂಡಿದ್ದೀನಿ ಕಾಲೋಂಜಿ ಸೀಡ್ಸ್ನ. ಇದರಲ್ಲಿ ನಾನು 1 ಟೀ ಸ್ಪೂನ್ ಕಾಲೋಂಜಿ ಪೌಡರ್ನ ತಗೋತಾ ಇದ್ದೀನಿ. ನೋಡಿ, ಈ ರೀತಿ. ಇದು ಆದಮೇಲೆ ನಮಗೆ ಬೇಕಾಗಿರೋ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಮೆಂತ್ಯ ಪುಡಿ. ಹೌದು ಫ್ರೆಂಡ್ಸ್, ಮೆಂತ್ಯ ಪುಡಿಯಿಂದ ನಮಗೆ ಕೂದಲು ಬೆಳೆಯೋದ್ರ ಜೊತೆ ಸಾಫ್ಟ್ ಕೂಡ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾವು ಕಾಲೋಂಜಿ ಸೀಡ್ಸ್ ಜೊತೆ ಇದನ್ನು ಮಿಕ್ಸ್ ಮಾಡಿದಾಗ ನಮ್ಮ ಕೂದಲು ಇನ್ನೂ ಸ್ಟ್ರಾಂಗಾಗಿ ಬೆಳೆಯುತ್ತೆ. ನಾನಿಲ್ಲಿ 1.5 ಸ್ಪೂನ್ ಅಂದರೆ 1.5 ಸ್ಪೂನ್ ಮೆಂತ್ಯ ಪೌಡರ್ನ ತಗೋತಾ ಇದ್ದೀನಿ. ಇದು ಆದಮೇಲೆ ನಮಗೆ ಬೇಕಾಗಿರೋ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಕೋಕೋನಟ್ ಆಯಿಲ್. ಫ್ರೆಂಡ್ಸ್, ಕೋಕೋನಟ್ ಆಯಿಲ್ ಕೂಡ ಕೂದಲು ಬೆಳೆಯೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು 3 ಟೀ ಸ್ಪೂನ್ ಕೋಕೋನಟ್ ಆಯಿಲ್ ತಗೋತಾ ಇದ್ದೀನಿ. ಇದ್ರ ಜೊತೆಗೆ ನನ್ನ ಫೇವ್ರೆಟ್ ಆಯಿಲ್ ಅಂದರೆ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ ಅಂತ ಹೇಳ್ತಾರಲ್ಲ, ನಾವು ಅದನ್ನು ಬಳಸಬೇಕಾಗತ್ತೆ ಫ್ರೆಂಡ್ಸ್. ಇದರಿಂದ ಕೂದಲು ಉದ್ದ ದಟ್ಟವಾಗಿ ಬೆಳೆಯೋದ್ರಲ್ಲಿ ಹರಳೆಣ್ಣೆ ತುಂಬಾ ಸಹಾಯಕಾರಿ. ಸೊ ಇಷ್ಟು ಪ್ರಪೋರ್ಷನ್ಗೆ ನಾನಿಲ್ಲಿ 1 ಸ್ಪೂನ್ ಹರಳೆಣ್ಣೆಯನ್ನು ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಇದನ್ನು ಫುಲ್ ಕಂಪ್ಲೀಟ್ ಗ್ಲಾಸ್ ಜಾರ್ ಪ್ರೊಸೀಜರಲ್ಲಿ ಮಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಇಲ್ಲಿ ವೆದರ್ ಆ ಥರ ಪರ್ಮಿಟ್ ಮಾಡಲ್ಲ. ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ಇದನ್ನು ನೀವು ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಸೂರ್ಯನ ಕಿರಣಗಳಿಗೆ 7 ದಿವಸ ಒಡ್ಡಿಡಬೇಕು ಫ್ರೆಂಡ್ಸ್. ಅಂದರೆ ಸೂರ್ಯನ ಕಿರಣಗಳು ಇದರ ಮೇಲೆ 6ರಿಂದ 7 ದಿವಸ ಬೀಳೋದ್ರಿಂದ ಅದು ಇನ್ಫ್ಯೂಸ್ಡ್ ಮೆಥಡಲ್ಲಿ ಆಯಿಲ್ ಪ್ರಿಪೇರ್ ಆಗುತ್ತೆ. ಅದನ್ನು ನೀವು ಹಚ್ಕೊಂಡ್ರೆ ಇದು ತುಂಬಾ ಫಲಕಾರಿಯಾಗಿರುತ್ತೆ. ಹಾಗಾಗಿ ಫ್ರೆಂಡ್ಸ್, ನಾ ಹೇಳ್ದಂಗೆ ಗ್ಲಾಸ್ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು 6 to 7 ಡೇಸ್ ಸನ್ಲೈಟಲ್ಲಿ ಇಡಿ. ಸೊ ಫ್ರೆಂಡ್ಸ್, ರೆಮಿಡಿನ ಟ್ರೈ ಮಾಡಿ. ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಆ್ಯಂಡ್ ಕಪ್ಪಗೂ ಕೂಡ ಆಗುತ್ತೆ ಬುಡದಿಂದ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೂ ಕ್ಲಿಕ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್ ಹಾಗೆ ಸ್ಟೇ ಸೇಫ್.